ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಒಂದು ಕ್ವಿಕ್ ಅಪ್ಡೇಟ್ ಇದೆ. ಈಗಷ್ಟೇ ಕೆ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ರಿವೈಸ್ಡ್ ಶೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ಗಳೇನಿದಾವಲ್ವಾ, ಆ ಎಲ್ಲ ಡೇಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಕಾಷನ್ ಡೆಪಾಸಿಟ್ ಯಾರ್ಯಾರು ಪೇ ಮಾಡಿಲ್ಲ ಅವರಿಗೆ ಪೇ ಮಾಡೋದಕ್ಕೆ ನಾಳೆ ಅಂದರೆ ಆಗಸ್ಟ್ 26ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಅವಕಾಶನ ನೀಡಿದ್ದಾರೆ. ಕಾಷನ್ ಡೆಪಾಸಿಟನ್ನು ಯಾರ್ಯಾರು ಪೇ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಕಾಷನ್ ಡೆಪಾಸಿಟ್ ಯಾರ್ಯಾರು ಪೇ ಮಾಡಬೇಕು ಅಂತ ಡೌಟ್ ಇದೆ ಅಂತಂದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡಿಬಿಟ್ಟು ಕ್ಲಿಯರ್ ಮಾಡ್ಕೋಬೋದು, ಆಯಿತಾ. ಅದನ್ನು ಪೇ ಮಾಡೋದಕ್ಕೆ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅಲ್ವಾ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. BAMS ಆಪ್ಷನ್ ಎಂಟ್ರಿ ಯಾರು ಮಾಡ್ತಿದ್ದೀರಾ, ಅವರಷ್ಟೇ ನೀವು ಹೊಸದಾದ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೋದು. BAMS ಕಾಲೇಜ್ಗಳನ್ನು ಮಾತ್ರ, ಓಕೆನಾ. ಬೇರೆಯವರು ನಿಮ್ಮ ಎಕ್ಸಿಸ್ಟಿಂಗ್ ಆಪ್ಷನ್ ಎಂಟ್ರಿ ಏನಿದೆ ಅಲ್ವಾ, ಅದರಲ್ಲಿ ರೀಅರೇಂಜ್ ಮಾಡ್ಕೋಬೋದು ಅಥವಾ ಯಾವ್ದಾದ್ರು ಕಾಲೇಜ್ ಅಥವಾ ಕೋರ್ಸನ್ನು ಡಿಲೀಟ್ ಮಾಡ್ಕೋಬೋದು. ಫಸ್ಟ್ ರೌಂಡಲ್ಲಿ ನಿಮಗೆ ಏನಾದರೂ ಸೀಟ್ ಅಲಾಟ್ ಆಗಿತ್ತಲ್ವಾ, ಸೀಟ್ ಅಲಾಟ್ ಆಗಿಬಿಟ್ಟು ನೀವು ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದರೆ ಖುದ್ದಾಗಿ ನೀವು ನಾಳೆ KA ಆಫೀಸಿಗೆ ವಿಸಿಟ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ 11 ಗಂಟೆ ಒಳಗಾಗಿ ನೀವು ಸೀಟ್ ಕ್ಯಾನ್ಸಲನ್ನು ಮಾಡ್ಕೋಬೋದು. ರೂಲ್ಸ್ ಪ್ರಕಾರ ಒಂದಿಷ್ಟು ಫೈನ್ಗಳನ್ನು ಕಟ್ಟಬೇಕಾಗುತ್ತೆ. ಅಷ್ಟು ಫೈನನ್ನು ಕಟ್ಟಿಬಿಟ್ಟು ನೀವು ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟು ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸನ್ನು ಆಗಸ್ಟ್ 29ನೇ ತಾರೀಕು ಮಧ್ಯಾಹ್ನ 1 ಗಂಟೆ ನಂತರ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಯಾವಾಗ ಅನೌನ್ಸ್ ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ. ಯಾಕಂದರೆ MCC ಅವರ ಫೈನಲ್ ರಿಸಲ್ಟ್ಸು ಅನೌನ್ಸ್ ಆಗಬೇಕಲ್ವಾ. ಅವ್ರದ್ದು ಅನೌನ್ಸ್ ಆದಮೇಲೆ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಇದೊಂದು ರೀತಿ ಜನರಲ್ ರಿಮೈಂಡರ್ ಥರ, ಓಕೆನಾ. ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಕಾಷನ್ ಡೆಪಾಸಿಟ್ ತುಂಬ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ ಆಯಿತಾ, ರೂಲ್ಸನ್ನು ಯಾರ್ಯಾರು ಪೇ ಮಾಡಬೇಕು ಯಾರ್ಯಾರು ಪೇ ಮಾಡೋ ಹಾಗಿಲ್ಲ ಅಂತ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.